2026ರಂದು ಬಬಲೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಂದಿ ಸಹಕಾರಿ ಶುಗರ್ ಫ್ಯಾಕ್ಟರಿ ವ್ಯವಸ್ಥಾಪಕರು ಒಂದು ಕಂಪ್ಲೇಂಟನ್ನು ಕೊಟ್ಟಿರ್ತಾರೆ. 2025-26 ಕಬ್ಬು ನುರಿಸುವ ಹಂಗಾಮಿನಲ್ಲಿ ಸುಮಾರು 17,000 ಮೆಟ್ರಿಕ್ ಟನ್ನಷ್ಟು ಕಬ್ಬದ ಬಿಲ್ಗಳನ್ನು ಕ್ರಿಯೇಟ್ ಮಾಡಿಬಿಟ್ಟು ಸುಮಾರು 1,87,00,000 ಕೂಡ ದುಡ್ಡನ್ನು ಬೇರೆ ಬೇರೆ ಬ್ಯಾಂಕ್ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಅದನ್ನು ಫ್ಯಾಕ್ಟ್ರಿಗೆ ನಷ್ಟ ಮಾಡಿದ್ದಾರೆ ಅಂತಂದೇಳಿ ಒಂದು ಚೀಟಿಂಗ್ ಆ್ಯಂಡ್ ಫ್ರಾಡ್ ಕೇಸು ನಮ್ಮ ಬಬಲೇಶ್ವರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ. ಈ ಪ್ರಕರಣ ಪತ್ತೆಗೋಸ್ಕರ ನಮ್ಮ CPI ರಮೇಶ್ ಅವಜಿ ಮತ್ತು PSI ಬಸನಗೌಡ ಅವರ ನೇತೃತ್ವದಲ್ಲಿ ಒಂದು ತನಿಖಾ ತಂಡವನ್ನು ರಚನೆ ಮಾಡಿರುತ್ತೆ. ಆ ತನಿಖೆಯನ್ನು ಕೈಗೊಂಡಾಗ ನಮಗೆ ಗೊತ್ತಾಗುತ್ತೆ ಅಲ್ಲಿ ಇದ್ದಂಥ ದರೆಪ್ಪ ನಾವಿ ಏನು ಆರೋಪಿತ ಇದ್ದಾನೆ ಆತ ಅಲ್ಲಿ ವೇ ಬ್ರಿಡ್ಜಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಮತ್ತು ಬಿಲ್ ಜನರೇಟ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರ್ತಾನೆ. ಆತ ಓವರ್ ಎ ಪೀರಿಯಡ್ ಆಫ್ ಅವನ ಜೊತೆಗೆ ಇನ್ನೊಬ್ಬ ಆರೋಪಿ, ಎರಡನೇ ಆರೋಪಿ ವೀರಪ್ಪ ಗಡದಾರ್ ಅಂತ ಏನಿದ್ದಾನೆ, ಅವನು 2020ರಿಂದ 24ವರೆಗೂ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. 24 ಕೆಲಸ ಬಿಟ್ಟ ಮೇಲೆ ದರೆಪ್ಪ ನಾವಿ ಅವ್ನು ಮಾಡೋ ಕೆಲಸನ ಇವನು ಕಂಟಿನ್ಯೂ ಮಾಡಿರ್ತಾರೆ. ಇವರಿಬ್ಬರು ಏನು ಅಂತಂತಂದರೆ ಈ ಚಿಟ್ ಆಪ್ರೇಟರ್ ಅಂತ ಇರ್ತಾರೆ, ಫೀಲ್ಡ್ ಆಫೀಸರ್ಸ್. ಸೊ ಅವರು ಫೀಲ್ಡಲ್ಲಿ ಹೋಗ್ಬಿಟ್ಟು ಜನರಲಿ ಆ್ಯಪ್ ಮುಖಾಂತರ ಎಷ್ಟು ಕಬ್ಬನ್ನು ಬೆಳೆದಿದ್ದಾರೆ, ಎಲ್ಲಿ ಬೆಳೆದಿದ್ದಾರೆ, GPS ಮುಖಾಂತರ ಒಂದು ಕೋಡನ್ನು ಜನರೇಟ್ ಮಾಡ್ತಾರೆ. ಆ ಅಂದಾಜಿನ ಮೇಲೆ ಶುಗರ್ ಫ್ಯಾಕ್ಟ್ರಿ ಗೊತ್ತಾಗುತ್ತೆ ಯಾವ ರೈತ ಕಬ್ಬು ಬೆಳೆದಿದ್ದಾರೆ, ಆ ಬೆಳೆದಂಥ ಕಬ್ಬು ನಮ್ಮ ಫ್ಯಾಕ್ಟ್ರಿ ಬರುತ್ತೆ ಅನ್ನೋದು ಅವ್ರಿಗೊಂದು ಐಡಿಯಾ ಇರುತ್ತೆ. ಆ ಕೋಡನ್ನು ಅಲ್ಲಿ ಬಂದು ಅವ್ರು ತೋರಿಸಿದ್ರೆ ಮೊದಲೇ ಆಲ್ರೆಡಿ ನಮ್ಮ ಶುಗರ್ ಫ್ಯಾಕ್ಟ್ರಿ ಅಂತಲೇ ಇದು ಎಲ್ಲ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ಹೊಂದಿದೆ ಅಂತ ಹೇಳಿ ಅಲ್ಲಿ ಕಬ್ಬು ಬಂದಿದ್ದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋದಾಗಿರ್ಬೋದು, ಅದನ್ನು ನುಡಿಸೋದಾಗಿರ್ಬೋದು, ಈ ಕೆಲಸ ಕಾರ್ಯ ನಡೀತಾ ಇರುತ್ತೆ. ಫೀಲ್ಡಲ್ಲಿ ಕೆಲಸ ಮಾಡೋರು ಮತ್ತು ಈ ಬಿಲ್ ಆಪ್ರೇಟರು ಮತ್ತು ವೇ ಬ್ರಿಡ್ಜಲ್ಲಿ ಇದ್ದವರು ಸೇರಿಬಿಟ್ಟು ಸುಮಾರು ಓವರ್ ಎ ಪೀರಿಯಡ್ ಆಫ್ 2020-26 ಅಲ್ಲಿ ಈಗ ನಾವು ಪ್ರಕರಣದಲ್ಲಿರುವಂಥ 8 ಪ್ರಮುಖ ಆರೋಪಿಗಳು ಏನಿದ್ದಾರೆ ಅವರು ಕೊಟ್ಟಿರುವಂತಹ ಸುಮಾರು 93 ಜನರ ಹೆಸರಲ್ಲಿ ಅಕೌಂಟ್ಗಳಿಗೆ ಸುಮಾರು 34,000ಕ್ಕಿಂತಲೂ ಹೆಚ್ಚು ಮೆಟ್ರಿಕ್ ಟನ್ ಕಬ್ಬು ಬೆಳೆದೇ ಇಲ್ಲ ಫ್ಯಾಕ್ಟ್ರಿಗೆ ಬಂದಿದೆ ಅಂತ ಹೇಳಿ ಸುಮಾರು 12,34,00,000 ವರ್ತ್ ದುಡ್ಡನ್ನು ಈ 93 ಅಕೌಂಟ್ಗಳಿಗೆ ಸುಮಾರು 6 ವರ್ಷಗಳ ಕಾಲಾವಧಿಯಲ್ಲಿ ಟ್ರಾನ್ಸ್ಫರ್ ಮಾಡಿಬಿಟ್ಟು ಫ್ಯಾಕ್ಟ್ರಿಗೆ ಲಾಸ್ ಮಾಡಿರ್ತಾರೆ. ಆ ಹಿನ್ನೆಲೆಯಲ್ಲಿ 8 ಆರೋಪಿತರನ್ನು ಈಗ ಸುಮಾರು 2 to 3 months ಪೀರಿಯಡಲ್ಲಿ ಇನ್ವೆಸ್ಟಿಗೇಷನ್ ಮಾಡಿ ಇವರಿದ್ದರೆ ಈಗ ಸುಮಾರು ನಾವು 11,32,00,000ವರೆಗೂ ಕೂಡ ರಿಕವರಿ ಮಾಡಲಾಗಿದೆ. ಇನ್ನೂ ಕೂಡ ಪ್ರಕರಣದಲ್ಲಿ 1 ಕೋಟಿಗಿಂತಲೂ ಹೆಚ್ಚು ದುಡ್ಡು ರಿಕವರಿ ಆಗೋದಿದೆ ಮತ್ತು ಇದರಲ್ಲಿ ಇನ್ನೂ ಕೂಡ ತನಿಖೆ ಮುಂದುವರೆದಿದೆ. ಇದರ ಉದ್ದೇಶ ಏನು ಅಂತಂತಂದರೆ ನಮ್ಮ ಬೇರೆ ಶುಗರ್ ಫ್ಯಾಕ್ಟ್ರೀಸ್ಗಳಲ್ಲೂ ಕೂಡ ಈ ರೀತಿ ಏನೋ ಮೋಸ ಆಗುವಂಥ ಸಾಧ್ಯತೆಗಳು ಇರ್ತವೆ ಅನ್ನುವಂಥದ್ದು ಶುಗರ್ ಫ್ಯಾಕ್ಟ್ರಿ ಓನರ್ಸ್ಗಳಿಗಾಗಿರ್ಬೋದು, ಶುಗರ್ ಫ್ಯಾಕ್ಟ್ರಿ ಮಾಲೀಕರಿಗೂ ಆಗಿರ್ಬೋದು, ಈ ರೀತಿ ಫೀಲ್ಡ್ ಲೆವೆಲ್ದಲ್ಲಿ ಆಗಿರ್ಬೋದು, ತೂಕದ ಲೆವೆಲ್ದಲ್ಲಿ ಆಗಿರ್ಬೋದು ಮೋಸ ಮಾಡುವಂಥ ಸಾಧ್ಯತೆಗಳು ಇರ್ತವೆ. ಅವರು ಕೂಡ ಅದನ್ನು ಎಚ್ಚರ ವಹಿಸಿ ಅದಕ್ಕೆ ಏನು ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ಗಳು ಬೇಕು ಅದನ್ನು ಮಾಡ್ಕೊಳ್ಳೋದಕ್ಕೆ ಇದೊಂದು ಪ್ರಕರಣ ಉದಾಹರಣೆಯಾಗಿ ಇರುತ್ತೆ. ಈ ಪ್ರಕರಣದಲ್ಲಿರೋ ಆರೋಪಿತರು ಕೆಲವೊಂದಿಷ್ಟು ಜನ ಆರೋಪಿತರು ಒಟ್ಟು 6 ಜನ ಆರೋಪಿತರು ರಾಯಬಾಗ್ ತಾಲೂಕಿನವರಾಗಿದ್ದು ಅದರಲ್ಲಿನೂ ಕೂಡ ಕೆಲವೊಂದಿಷ್ಟು ಜನದ ಮೇಲೆ ಈ ರೀತಿಯಾದಂಥ ಅಪವಾದಗಳಿದ್ದು ಅವರ ಮೇಲೆ ಆರೋಗ್ಯರಿ, ಕಾಗವಾಡು ಮತ್ತು ಜಮಖಂಡಿ ಅಲ್ಲಿನೂ ಕೂಡ ಪ್ರಕರಣಗಳು ದಾಖಲಾಗಿದ್ದು ಕಂಡು ಬಂದಿದೆ. 93 ಜನ ಅಂದರೆ ಇವ್ರೇನು 8 ಜನ ಇದ್ದಾರೆ, 8 ಜನದ ತಳಗಡೆ ಕೆಲವೊಂದು ಜನ 26 ಜನದ ಹೆಸರುಗಳನ್ನ ಕೊಟ್ಟು ಅವರ ಕಬ್ಬು ಬೆಳೆಗಾರರು ಅಂತಂತೇಳಿ ಅವ್ರ ಹೆಸರಲ್ಲಿ ಕೋಡ್ ಆಗಿರ್ಬೋದು, ಅಕೌಂಟ್ ಆಗಿರ್ಬೋದು ಎಲ್ಲವನ್ನ ಕ್ರಿಯೇಟ್ ಮಾಡಿಬಿಟ್ಟು ಅವ್ರ ಹೆಸರಲ್ಲಿ ಫೇಕ್ ಬಿಲ್ಗಳನ್ನು ಕಬ್ಬು ಬೆಳೆದೇನೇ ಇಲ್ಲ ಕಬ್ಬು ಬಂದಿದೆ ಅಂತಂತೇಳಿ ಫೇಕ್ ಬಿಲ್ಗಳನ್ನ ಜನರೇಟ್ ಮಾಡಿ ಅವರ ಅಕೌಂಟ್ಗಳಿಗೆ ದುಡ್ಡನ್ನು ಟ್ರಾನ್ಸ್ಫರ್ ಮಾಡಿರ್ತಾರೆ. ಸರ್, ಈ 5 ವರ್ಷದ ಅವಧಿಯಲ್ಲಿ ಅವ್ರೇನು ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತಾರಲ್ಲ ಅವರು ವಿಡ್ರಾ ಮಾಡಿಕೊಂಡು ಕೆಲವೊಂದಿಷ್ಟು ಅಕೌಂಟಲ್ಲಿದ್ದು ರಿಲೀಸ್ ಆಗಿದೆ, ಕೆಲವೊಂದಿಷ್ಟು ಅವರು ಬೇರೆ ಅವ್ರು ತೊಗೊಂಡಿದ್ರು, ಅವ್ರ ಕಡೆಯಿಂದ ರಿಕವರಿ ಪ್ರೊಸೆಸ್ ಕೂಡ ಆಗಿದೆ. ಪ್ರಧಾನ ವ್ಯವಸ್ಥಾಪಕರು ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಅವರಿಂದ ಇದರ ಕಂಪ್ಲೇಂಟನ್ನು ಕೊಡ್ತಾರೆ. ಏನಂತಂದರೆ ಈ ಸಕ್ಕರೆ ಕಾರ್ಖಾನೆಯಲ್ಲಿ ಕಾರ್ಖಾನೆಯ ಕಬ್ಬು ತೂಕ ವಿಭಾಗದಲ್ಲಿ ಕೆಲಸ ಮಾಡುವಂತಹ ವೇಬ್ರಿಡ್ಜ್ ಆಪರೇಟರ್ ಆದಂತಹ ದರಪ್ಪ ನಾವಿ ಮತ್ತು ಇನ್ನಿತರರು ಸೇರಿಕೊಂಡು ನಂದಿ ಶುಗರ್ ಕಾರ್ಖಾನೆಯ 2025 ಮತ್ತು 26ನೇ ಹಂಗಾಮಿನಲ್ಲಿ ಕಬ್ಬು ನಿಲ್ಲಿಸುವ ಹಂಗಾಮಿನಲ್ಲಿ ತಮಗೆ ಬೇಕಾದ ರೈತರ ಹೆಸರಿನಲ್ಲಿ ಸುಮಾರು 17,981 ಮೆಟ್ರಿಕ್ ಟನ್ ಕಬ್ಬನ್ನು ಮೋಸದಿಂದ ತೂಕ ಮಾಡಿ ಬೋಗಸ್ ಬಿಲ್ಲು ರಸೀದಿಗಳನ್ನು ಮಾಡಿ ಒಟ್ಟು 1,87,18,324 ರೂಪಾಯಿಗಳು ಬೇರೆ ಬೇರೆ ಬ್ಯಾಂಕ್ ಖಾತೆಗಳಿಗೆ ಟ್ರಾನ್ಸ್ಫರ್ ಮಾಡಿ ಫ್ಯಾಕ್ಟ್ರಿಗೆ ನಷ್ಟ ಮಾಡಿರ್ತಾರೆ ಅಂತ ಹೇಳಿ ಕೇಸ್ ದಾಖಲಾಗಿರುತ್ತೆ.
ಸೊ ಮೇಲ್ನೋಟಕ್ಕೆ ಇದು ಕೇವಲ 25-26ನೇ ಸಾಲಿನಲ್ಲಿ ಒಟ್ಟು 17,000 ಮೆಟ್ರಿಕ್ ಟನ್ ಕಬ್ಬಿಗೆ ಸಂಬಂಧಪಟ್ಟಂತೆ 1,87,00,000 ಫ್ಯಾಕ್ಟ್ರಿಗೆ ನಷ್ಟ ಆಗಿದೆ ಅಂತ ಕಂಡು ಬಂದ್ರೂ ಕೂಡ ಈ ಹಿನ್ನೆಲೆಯನ್ನ ಇನ್ ಡೆಪ್ತ್ ಆಗಿ ನಾವು ಪರಿಶೀಲನೆ ಮಾಡಿದಾಗ DSP ರೂರಲ್ಲು ಮತ್ತೆ CPI ವಿಜಯಪುರ ರೂರಲ್ಲು ಮತ್ತೆ PSI ಬಬಲೇಶ್ವರು ಮತ್ತೆ ಇಲ್ಲೆಲ್ಲ ಇರುವಂತಹ ಸಿಬ್ಬಂದಿಗಳೊಂದು ತನಿಖಾ ತಂಡವನ್ನ ನೇಮಕ ಮಾಡಿಕೊಂಡು ಇದನ್ನ ಇನ್ ಡೆಪ್ತ್ ಇನ್ವೆಸ್ಟಿಗೇಷನ್ಗೆ ಹಿಡಿತಾರೆ. ಇದರಲ್ಲಿ ಇವನ ಜೊತೆಗೆ ಇನ್ನೂ ಒಂದು 7 ಜನ ಆರೋಪಿತರನ್ನು ಕೂಡ ಇದರಲ್ಲಿ ಕಂಡು ಬರುತ್ತೆ. ಇದು ಕೇವಲ 2025 ಮತ್ತೆ 26ನೇ ಸಾಲಿನಲ್ಲಿ ಅಷ್ಟೇ ಅಲ್ಲ, ಇದು 2020ರಿಂದ 26ರವರೆಗೂ ಸುಮಾರು 5ರಿಂದ 6 ವರ್ಷಗಳ ಕಾಲ ನಿರಂತರವಾಗಿ ಈ ರೀತಿ ಇವರು ಫ್ರಾಡ್ ಮಾಡಿದ್ದಾರೆ ಅನ್ನೋದು ಕೂಡ ಕಂಡು ಬರುತ್ತೆ. ಆ ಹಿನ್ನೆಲೆಯಲ್ಲಿ ಉಳಿದಂತಹ ಆರೋಪಿತರಾದಂತಹ ಬೀರಪ್ಪ ಗಾಡ್ದಾರ್ ಆಗಿರ್ಬೋದು, ಈತ ರಬಕವಿ ತಾಲೂಕು, ಯಲ್ಲಪ್ಪ ಗಾಡ್ದಾರ್ ಆಗಿರ್ಬೋದು, ಇವನು ಕೂಡ ರಬಕವಿ ತಾಲೂಕು ಯರಗಟ್ಟಿ ಊರು, ಪ್ರಕಾಶ್ ಸಿದ್ಲಿಂಗ್ ಗಡ್ಡಿ, ಈತ ಅಲಕ್ನೂರು ತಾಲೂಕು ರಾಯಬಾಗ, ಈಸ್ ಒನ್ ಆಫ್ ದ ಮೇನ್ ಅಕ್ಯೂಸ್ಡ್. ಪರಮಾನಂದ ಗಡ್ಡಿ, ಇವನು ಕೂಡ ಅಲಕ್ನೂರು ರಾಯಬಾಗ, ಮಹಾದೇವ್ ಕಾಂಬ್ಳೆ, ಈತನು ರಾಯಬಾಗ, ಬಾಳಪ್ಪ ಜೋಪಡೆ, ಈತನು ಕೂಡ ರಾಯಬಾಗ, ಪ್ರಭಾಕರ್ ಸಿಂಗ್ ಅನ್ನೋನು ಹೂಗಾರ, ಕಾಗವಾಡ ಪೊಲೀಸ್ ಸ್ಟೇಷನ್ ಇರುವಂತ ಹೂಗಾರ್ ಶುಗರ್ ಫ್ಯಾಕ್ಟರಿ ಏನಿದೆ ಅಲ್ಲಿ ಅವನು. ಇವರೆಲ್ಲ ಸೇರ್ಕೊಂಡು ಈ ಪ್ರಕರಣವನ್ನ ಮಾಡಿದ್ರು ಅನ್ನೋದು ಕಂಡು ಬರುತ್ತೆ. ಇವರ ಹಿನ್ನೆಲೆಯನ್ನ ಚೆಕ್ ಮಾಡಿದಾಗ ಇವರು ಇದೇ ರೀತಿ ಬೆಳಗಾವಿ ಮತ್ತೆ ಬಾಗಲಕೋಟೆ ಜಿಲ್ಲೆಯಲ್ಲಿರುವಂತಹ ಶುಗರ್ ಫ್ಯಾಕ್ಟರಿಗಳಲ್ಲಿನೂ ಕೂಡ ತೂಕದ ವಿಚಾರದಲ್ಲಿ ಮೋಸ ಮಾಡಿ ಅಲ್ಲಿ ಇದ್ದಂತ ಶುಗರ್ ಫ್ಯಾಕ್ಟರಿಗಳಿಗೂ ಕೂಡ ಲಾಸ್ ಮಾಡಿದರೆ. ಇದರಲ್ಲಿ ಕೆಲವೊಂದಿಷ್ಟು ಜನದ ಮೇಲೆ ಕಂಪ್ಲೇಂಟ್ ಆಗಿದೆ, FIR ಗಳನ್ನು ಕೂಡ ಆಗಿದೆ. ಈಗೇನು ನಾವು ಪ್ರಮುಖ ಆರೋಪಿ ಇದ್ದಾನೆ ದರೆಪ್ಪ ನಾವಿ, ಇದನ್ನ ನಾವು ವಿಚಾರಿಸಿದಾಗ ನಮ್ಗೆ ಗೊತ್ತಾಗುತ್ತೆ ಇದರಲ್ಲಿ ಇನ್ನೊಬ್ಬ ವೀರಪ್ಪ ಗಡದಾರ್ ಅನ್ನುವಂಥವನು ಈ ದರೆಪ್ಪ ನಾವಿಕ್ಕಿಂತ ಮುಂಚೆ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಈ ವೀರಪ್ಪ ಗಾಡ್ದಾರ್ ಇದೇ ರೀತಿ ರೈತರಿಗೆ ಏನು ಕಾರ್ಖಾನೆಯಲ್ಲಿ ಚಿಟ್ ಬಾಯ್ಸ್ ಅಂತ ಇರ್ತಾರೆ, ಫೀಲ್ಡ್ ಲೆವೆಲ್ದಲ್ಲಿ ಚಿಟ್ ಬಾಯ್ಸ್ಗಳು ಹೋಗ್ಬಿಟ್ಟು ಅಲ್ಲಿ ರೈತರು GPS ಲೊಕೇಶನ್ಸ್ ಬೆಳೆದಂತ ಬೆಳೆಗಳನ್ನ ಅವರು ಆ್ಯಪ್ ಅಲ್ಲಿ ಅಪ್ಲೋಡ್ ಮಾಡಿದಾಗ ಒಂದು ಕೋಡ್ ಜನರೇಟ್ ಆಗುತ್ತೆ. ಆ ಕೋಡ್ ಮುಖಾಂತರ ಶುಗರ್ ಫ್ಯಾಕ್ಟ್ರಿ ಮಾಹಿತಿ ಹೋಗುತ್ತೆ, ಇಂಥ ರೈತ ಶುಗರ್ ಬೆಳೆದಿದ್ದಾನೆ, ಮುಂದೆ ಶುಗರ್ ಬೆಳೆದ್ಮೇಲೆ ಇದು ಫ್ಯಾಕ್ಟ್ರಿಗೆ ಬರುತ್ತೆ ಅನ್ನೋ ಒಂದು ಪ್ರಕ್ರಿಯೆ. ಇವರು ಈ ಫೇಕ್ ಕೋಡ್ಗಳನ್ನೇ ಜನರೇಟ್ ಮಾಡ್ತಾರೆ. ಯಾವ ರೀತಿ ಅಂತಂದ್ರೆ ಫೀಲ್ಡ್ ಲೆವೆಲ್ದಲ್ಲಿ ಹೋಗೋದು, ಅಲ್ಲಿ ರೈತ ಬೆಳೆದಿರಲ್ಲ, ಬೆಳೆದಿದ್ದಾನೆ ಅಂತಂತೇಳಿ ಕೋಡನ್ನ ಜನರೇಟ್ ಮಾಡೋದು. ಸೊ ಜನರೇಟ್ ಮಾಡಿದಾದ್ಮೇಲೆ ಈ ತೂಕ ಮತ್ತು ಬಿಲ್ ಜನರೇಟ್ ಮಾಡೋ ಟೈಮಲ್ಲಿ ಇವ್ರೇನು ಈಗ ಆರೋಪಿಗಳಿದ್ದಾರೆ ಆ ಶಿಫ್ಟ್ ಅಲ್ಲಿ ಅವರೇ ಇರ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಫಾರ್ ಎಕ್ಸಾಂಪಲ್ 10 ಮೆಟ್ರಿಕ್ ಟನ್ ಶುಗರ್ ಬಂದಿದ್ದಿಲ್ಲ ಅಂದ್ರೂ ಬಂದಿದೆ ಅಂತಂತೇಳಿ ಬಿಲ್ ಜನರೇಟ್ ಮಾಡಿದಾಗ ಅದು ಫ್ಯಾಕ್ಟ್ರಿ ಲೆಕ್ಕಕ್ಕೆ 10 ಮೆಟ್ರಿಕ್ ಟನ್ ಶುಗರ್ ಬೆಳೆದಂಗ ಆಗುತ್ತೆ, ಬಿಲ್ ಬಂದು ಬಿದ್ದಂಗ ಆಗುತ್ತೆ, ಬಿಲ್ ಜನರೇಟ್ ಆಗುತ್ತೆ. ಇನ್ ರಿಯಾಲಿಟಿಯಲ್ಲಿ ಶುಗರೇ ಬಂದಿರಲ್ಲ. ಹಾಗಾಗಿ ಈ ರೀತಿ ಇವರು ಯಾವಾಗ ಇವರು ಶಿಫ್ಟ್ ಇತ್ತು, ಯಾವಾಗ ಟೈಮಿಂಗ್ ಇತ್ತು, ಸುಮಾರು 93 ಜನರ ಹೆಸರಲ್ಲಿ ಸುಮಾರು 93 ಬ್ಯಾಂಕ್ ಅಕೌಂಟ್ಗಳ ಹೆಸರಲ್ಲಿ 2020ರಿಂದ 26ರವರೆಗೆ ಒಟ್ಟು 34,490 ಮೆಟ್ರಿಕ್ ಟನ್ ಏನಿದೆ ಇದು ಫೇಕ್ ಕಬ್ಬು ಬಂದೇ ಇಲ್ಲ. ಇಷ್ಟೊಂದು ಕಬ್ಬು ಬಂದಿದೆ ಅಂತ ಹೇಳಿ ಅದಕ್ಕೆ ಕಬ್ಬಿಗೆ ಬರೀ ಕಬ್ಬಿನ ಬಿಲ್ ಅಷ್ಟೇ ಇರಲ್ಲ, ಅದಕ್ಕೆ ಕಬ್ಬು ನೂರಿಸ್ಬೇಕಾದ್ರೆ ಅಡ್ವಾನ್ಸ್ ಆಗಿ ಕೊಡ್ತಾರೆ, ಕಟಾವಿಗೆ ಅಡ್ವಾನ್ಸ್ ಆಗಿ ಕೊಡ್ತಾರೆ, ಟ್ರಾನ್ಸ್ಪೋರ್ಟಿಗೆ ಅಡ್ವಾನ್ಸ್ ಆಗಿ ಕೊಡ್ತಾರೆ. ಅದಕ್ಕೆಲ್ಲ ಸೇರಿ ಒಟ್ಟು 91 ಬ್ಯಾಂಕ್ ಖಾತೆಗಳಿಗೆ 12,37,27,424 ರೂಪಾಯಿಗಳನ್ನ ಫ್ಯಾಕ್ಟ್ರಿಗೆ ನಷ್ಟ ಮಾಡಿ ಇವರು ಏನು ಬೇರೆ ಬೇರೆ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡಿರ್ತಾರೆ. ಈ ಹಿನ್ನೆಲೆಯಲ್ಲಿ ಈ ಪ್ರಕರಣವನ್ನು ಕೈಗೊಂಡಾಗ ಈಗಾಗಲೇ 10,50,83,000 ರೂಪಾಯಿಯನ್ನ ಮಾನ್ಯ ನ್ಯಾಯಾಲಯದ ಆರ್ಡರ್ನ ತೆಗೆದುಕೊಂಡು ಈಗಾಗಲೇ ಶುಗರ್ ಫ್ಯಾಕ್ಟರಿಗೆ ವಾಪಸ್ಸು ಕೊಡಲಾಗಿದೆ. ಅದರ ಜೊತೆಗೆ ಸುಮಾರು 82,07,569 ರೂಪಾಯಿನ ಫ್ರೀಸ್ ಮಾಡಲಾಗಿದೆ. ಒಟ್ಟು 11,32,07,569 ರೂಪಾಯಿ, ನಿಯರ್ಲಿ 93% ಆಫ್ ರಿಕವರಿ ಈ ಪ್ರಕರಣದ ತನಿಖೆಯಲ್ಲಿ ನಮ್ಮ ಪೊಲೀಸ್ನವರು ಮಾಡಿಬಿಟ್ಟು ನಂದಿ ಸಹಕಾರ ಶುಗರ್ ಫ್ಯಾಕ್ಟರಿ ಏನಿದೆ ಅದಕ್ಕೆ ಕಳೆದ 5-6 ವರ್ಷದಿಂದ ಆದಂತ ಮೋಸದ ದುಡ್ಡು ವಾಪಸ್ ಅವರಿಗೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ಪ್ರಕರಣದ ತನಿಖೆಯನ್ನ ಕೈಗೊಂಡಂತಹ CPI ರಮೇಶ್ ಔಜಿ ಮತ್ತೆ PSI ಬಬಲೇಶ್ವರ್ ಬಸವನಗೌಡ ಮತ್ತು ಅವರೆಲ್ಲ ತನಿಖಾ ತಂಡ ಮತ್ತೆ ಇದರ ಮಾರ್ಗದರ್ಶನವನ್ನು ಮಾಡಿದಂತ ನಮ್ಮ DSP ಮತ್ತೆ ಅಡಿಷನಲ್ SP ರಾಮನಗೌಡ ಹಟ್ಟಿ ಅವರು ಈ ವಿಶೇಷ ತಂಡವನ್ನ ಮಾಡಿಬಿಟ್ಟು ಕೇವಲ 3-4 ತಿಂಗಳಲ್ಲಿ ಈ ಪ್ರಕರಣವನ್ನ ಇನ್ ಡೆಪ್ತ್ ಆಗಿ ತನಿಖೆ ಮಾಡಿ
ಸುಮಾರು 11,32,00,000 ವಾಪಸ್ಸು ಶುಗರ್ ಫ್ಯಾಕ್ಟ್ರಿಗೆ ಬರುವಂಗೆ ಮಾಡಿದ್ದಾರೆ. ಈ 8 ಜನ ಆರೋಪಿತರನ್ನು ಕೂಡ ಕಾನೂನು ಪ್ರಕ್ರಿಯೆಯನ್ನು ಮಾಡಿದ್ದಾರೆ. ಅವರ ಸ್ವಲ್ಪ ಹಿನ್ನೆಲೆಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಈ ದರಪ್ಪ ನಾವಿ ಏನು ಅಕ್ಯೂಸ್ ನಂಬರ್ 1 ಇದ್ದಾನೆ, ಈತ ಮುಂಚೆ ದಿನಗೂಲಿ ಕೆಲಸ ಅಲ್ಲಿ ಮಾಡ್ತಿದ್ದ ಫ್ಯಾಕ್ಟ್ರಿಯಲ್ಲಿ. ತದನಂತರ ಟೋಕನ್ ನೀಡುವ ಕೆಲಸವನ್ನ ಸ್ಟಾರ್ಟ್ ಮಾಡ್ತಾನೆ. ಈಗೇನು A2 ಆರೋಪಿ ಇದ್ದಾನೆ, ನಿಮ್ಗೆ A2 ಆರೋಪಿ ಡೀಟೇಲ್ಸ್ ಕೊಡುತ್ತೆ. ಬೀರಪ್ಪ ಗಡದಾರ್ ಅನ್ನೋನು ಇವಕ್ಕಿಂತ ಮುಂಚೆ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. 2020ರಿಂದ 2024ವರೆಗೂ ಕೂಡ A2 ಆರೋಪಿಯಾದಂತ ಬೀರಪ್ಪ ಗಡದಾರ್ ಅಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಬೀರಪ್ಪ ಹಿಂಗ್ ಮಾಡ್ತಾನೆ ಅಂತಂತೇಳಿ ಯಾರಿಗೆ, ಈ ದರಪ್ಪ ನಾವಿಗೆ ಗೊತ್ತಾಗಿ ಇಬ್ರು ಕೂಡ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಇದನ್ನ ವರ್ಕ್ ಅನ್ನ ಕಂಟಿನ್ಯೂ ಮಾಡ್ತಾರೆ. ಹೀಗೆ ದರಪ್ಪ ಏನ್ ಮಾಡ್ತಾನೆ, ಒಟ್ಟು 3 ಜನರ ಹೆಸರಲ್ಲಿ ಈ ರೀತಿ ಬಿಲ್ಗಳನ್ನ ಕ್ರಿಯೇಟ್ ಮಾಡಿ, ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡಿ ಸುಮಾರು 47,72,506 ರೂಪಾಯಿ ಏನು ಇವನ್ನ ಇದಕ್ಕೆ ತಗೊಂಡಿರ್ತಾನೆ. ಅದೇ ರೀತಿ 2ನೇ ಆರೋಪಿ ಆದಂತ ಬೀರಪ್ಪ ಗಾಡದಾರ್, ಈತ ಎಕ್ಸ್ಪರ್ಟ್ ಆಗಿರ್ತಾನೆ. 2020ರಿಂದ 2024 ಎಕ್ಸ್ಪರ್ಟ್ ಆಗಿ 2024ರಲ್ಲಿ ಬಿಡ್ತಾನೆ. ಈತ ಮೂಲತಃ ರಘುಕವಿ ಅವನು. ಈತ ದರಪ್ಪ ನಾವಿ ಜೊತೆಗೆ ಮತ್ತೆ ಇವನ್ಗೆ ಜೊತೆಗೆ ಸೇರ್ಬಿಟ್ಟು ಯಾರು ಬೀರಪ್ಪ ಗಾಡದರು ಮತ್ತೆ ದರಪ್ಪ ನಾವಿ ಸೇರ್ಬಿಟ್ಟು ಒಟ್ಟು 18 ಜನರ ಹೆಸರಿನಲ್ಲಿ ಈ ರೀತಿ ತೂಕದ್ದು ಆಗಿರ್ಬೋದು ಬಿಲ್ಗಳನ್ನ ಕ್ರಿಯೇಟ್ ಮಾಡಿರ್ತಾನೆ. ಮತ್ತೆ ಉಳಿದವ್ರಿಗೂ ಕೂಡ ಆರೋಪಿಗಳ ಜೊತೆಗೆ ಕೈ ಜೋಡಿಸಿ ಈ ಹಣದ ವ್ಯವಹಾರವನ್ನ ಅದರಲ್ಲಿ ಕಮಿಷನ್ ರೂಪದಲ್ಲಿ ಕೂಡ ಪಡೆದಿರ್ತಾನೆ. 3ನೇ ಆರೋಪಿಯಾದಂತಹ ಯಲ್ಲಪ್ಪ ಗಾಡದಾರ್, ಈ ಎರಡನೇ ಆರೋಪಿ ಇದ್ದಾನೆ. 2ನೇ ಆರೋಪಿಯ ಅಣ್ಣ ಈತ ಕಾಗವಾಡ ಪೊಲೀಸ್ ಠಾಣೆಯಲ್ಲಿ ಈತನ ಮೇಲೆ ಈಗಾಗಲೇ ಪ್ರಕರಣ ದಾಖಲಾಗಿದೆ. ಹಳೆ MOB ಅವನು ಇಂಥ ವಿಚಾರಗಳಲ್ಲಿ. ಈತ ಏನ್ ಮಾಡಿರ್ತಾನೆ ಅಂತಂತಂದ್ರೆ, ಈ ಬಾಗಲಕೋಟೆ ಬೆಳಗಾಮಲ್ಲಿ ಈ ರೀತಿಯಾಗಿ ಇವರೆಲ್ಲ ಐಡೆಂಟಿಫೈ ಆಗಿರ್ತಾರೆ, ಸಿಕ್ಕಾಕೊಂಡು ಬಿದ್ದಿರ್ತಾರೆ. ವಿಜಯಪುರ ಜಿಲ್ಲೆಯಲ್ಲಿ ಇದನ್ನ ಮಾಡಿದ್ರೆ ಗೊತ್ತಾಗಲ್ಲ ಅಂತೇಳಿ ನಂದಿ ಶುಗರ್ ಫ್ಯಾಕ್ಟರಿಯಲ್ಲಿ ಈ ಬೀರಪ್ಪ ಗಾಡದಾರನ್ನ ಸೇರಿಸಿರ್ತಾನೆ, ಟ್ರೈನಿಂಗ್ ಕೊಟ್ಟು. ಅಂದ್ರೆ ವೇ ಬ್ರಿಡ್ಜ್ ಆಪರೇಟರ್ ತರಬೇತಿಯನ್ನ ಪಡೆದು ಅಲ್ಲಿ ಸೇರಿಸಿರ್ತಾನೆ. ಸೇರಿಸಿದಾದ್ಮೇಲೆ ಇದನ್ನ ಪ್ರೊಸೆಸ್ಸನ್ನ ಕಂಟಿನ್ಯೂ ಮಾಡ್ತಾರೆ. ಅದೇ ರೀತಿ ಮುಂದೆ ಬರುವಂತ ದರಪ್ಪ ನಾವಿನ 24ರಲ್ಲಿ ಬಿಟ್ಟರು ಕೂಡ ದರಪ್ಪ ನಾವಿನ ಜೊತೆಗೆ ಸೇಮ್ ಅಂಡರ್ಸ್ಟ್ಯಾಂಡಿಂಗ್ ಇಟ್ಟುಕೊಂಡು ಈ ಪ್ರೊಸೆಸ್ ಅನ್ನ ಕಂಟಿನ್ಯೂ ಮಾಡ್ತಾರೆ. ಒಟ್ಟು ಈತನ ಕಡೆಯಿಂದ 3ನೇ ಆರೋಪಿ ಅಂತ ಒಟ್ಟು 2,19,00,000 ರೂಪಾಯಿ ಹಣವನ್ನು ವಾಪಸ್ ತಗೊಂಡಿದ್ದಾರೆ. ಮೇನ್ ಇಂಪಾರ್ಟೆಂಟ್ ಆರೋಪಿ ಇದರಲ್ಲಿ ಪ್ರಕಾಶ್ ಸಿದ್ಲಿಂಗ್ ಗಡ್ಡಿ, ಈತ ಅಲಕ್ನೂರು ರಾಯಬಾಗ್ದವನು. ಈತನ ಮೇಲೆ ಉಗಾರ್ ಶುಗರ್ ಫ್ಯಾಕ್ಟರಿಗೂ ಕೂಡ ಇದೇ ರೀತಿ ಮೋಸ ಮಾಡಿದ್ದಾನೆ. ಹಾರೋಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅದೇ ರೀತಿ ಜಮಖಂಡಿ ರೂರಲ್ ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಭುಲಿಂಗೇಶ್ವರ ಸಕ್ಕರೆ ಕಾರ್ಖಾನೆಯಲ್ಲೂ ಕೂಡ ಈ ರೀತಿ ಮಾಡಿದ್ದು ಕೂಡ ಬೆಳಕಿಗೆ ಕಂಡು ಬಂದಿದೆ. ಈತ ಈ A1, A2, A3 ಆರೋಪಿಗಳ ಜೊತೆಗೆ ಸೇರಿಬಿಟ್ಟು ಒಟ್ಟು 27 ಜನರ ಹೆಸರಿನಲ್ಲಿ ಈ ಕಬ್ಬು ಫೇಕ್ ಜನರೇಟ್ ಬಿಲ್ಗಳನ್ನ ಮಾಡಿ ಸುಮಾರು 6,61,97,634 ರೂಪಾಯಿಯನ್ನ ಪಡೆದಿರ್ತಾನೆ. ಅದು ಕೂಡ ವಾಪಸ್ಸು ನಮ್ಮ ಪೊಲೀಸ್ನವರು ರಿಕವರಿ ಮಾಡಿದ್ದಾರೆ. ಈತನ ತಮ್ಮನಾದಂತ ಪರಮಾನಂದ ಗಡ್ಡಿ, 4ನೇ ಆರೋಪಿ ಏನಿದಾನೆ ಸಿದ್ಲಿಂಗ್ ಗಡ್ಡಿಯ ತಮ್ಮ ಪರಮಾನಂದ ಗಡ್ಡಿನೂ ಕೂಡ ಇವ್ರ ಜೊತೆ ಇನ್ವಾಲ್ವ್ ಆಗಿರ್ತಾನೆ. ಇವನು ಅಣ್ಣ ತಮ್ಮ ಸೇರಿಬಿಟ್ಟನೆ ಇಷ್ಟೊಂದು ದುಡ್ಡನ್ನ ಇದನ್ನ ಮಾಡಿರ್ತಾರೆ, ಅದನ್ನು ಕೂಡ ರಿಕವರಿ ಮಾಡಲಾಗಿದೆ. ಅದೇ ರೀತಿ ಇನ್ನೊಬ್ಬ ಆರೋಪಿ ಮಹಾದೇವ್ ಕಾಂಬ್ಳೆ ಅನ್ನೋನು, ಈತನು ಕೂಡ ರಾಯಬಾಗ್ ತಾಲೂಕವನು. ಈತ ಒಟ್ಟು 9 ಜನರ ಹೆಸರಲ್ಲಿ ಈ ರೀತಿ ಬಿಲ್ಗಳನ್ನ ಕ್ರಿಯೇಟ್ ಮಾಡಿಬಿಟ್ಟು ಅಂದ್ರೆ ದುಡ್ಡುಗಳನ್ನ ಹಾಕಿಕೊಂಡಿರ್ತಾನೆ. ಈತನಿಂದ ಒಟ್ಟು 1,36,88,000 ಕೂಡ ರಿಕವರಿ ಮಾಡಲಾಗಿದೆ. ಅದೇ ರೀತಿ ಬಾಳಪ್ಪ ಪಾಂಡು ಬೋಪಡೆ, ಈತನು ಕೂಡ ರಾಯಬಾಗ್ ತಾಲೂಕು ಅಲಕ್ನೂರದವನು. ಈತನು ಕೂಡ ಇವರೆಲ್ಲ ಜನರ ಜೊತೆಗೆ ಶಾಮೀಲಾಗಿ ಒಟ್ಟು 12 ಜನರ ಹೆಸರಿನಲ್ಲಿ ಬಿಲ್ ಮಾಡಿಸಿ ಸುಮಾರು 2,56,996 ರೂಪಾಯಿಯನ್ನ ಪಡ್ಕೊಂಡಿರ್ತಾನೆ. ಇನ್ನೊಬ್ಬ ಪ್ರಭಾಕರ್ ಸಿಂಗೆ ಅನ್ನೋನು ಕೂಡ ಈತ ಮೂಗಾರದವನು, ರಾಯಬಾಗ್ ತಾಲೂಕು. ಈತ 2019ರಿಂದ 2021ರಲ್ಲಿ ಉಗಾರ್ ಕಾರ್ಖಾನೆಯಲ್ಲಿ ರೈತರ ಜಮೀನಿಗೆ ಹೋಗಿ ಕಬ್ಬು ಬೆಳೆಯನ್ನ ನೋಡಿ ಕಬ್ಬು ಕಳಿಸುವ ಕೆಲಸ ಮಾಡಿರ್ತಾನೆ. ಈತನು ಕೂಡ ಒಬ್ಬ ಚಿಟ್ಟಬಾಯ್ ತರ ಫೀಲ್ಡ್ ಆಫೀಸರ್ ತರ ಕೆಲಸ ಮಾಡಿದಂತ ಅನುಭವ ಇದ್ದವನು. ಈತನು ಕೂಡ ಏನು ನಂದಿ ಶುಗರ್ ಫ್ಯಾಕ್ಟರಿಯಲ್ಲಿ ತಮಗೆ ಬೇಕಾಗಿರುವಂತಹ ಒಂದು 6 ಜನರ ಹೆಸರಲ್ಲಿ ಈ ರೀತಿಯಾದಂತಹ ಕಮಿಷನ್ ನೆಪದಲ್ಲಿ ಬಿಲ್ಗಳನ್ನ ಕ್ರಿಯೇಟ್ ಮಾಡಿ ಸುಮಾರು 63,61,539 ರೂಪಾಯಿಯನ್ನ ಪಡ್ಕೊಂಡಿರ್ತಾನೆ. ಇದೊಂದು ವ್ಯವಸ್ಥಿತವಾಗಿ ಈ ಪ್ರೆಸ್ ಮೀಟ್ ನ ಉದ್ದೇಶ ಏನು ಅಂತಂದ್ರೆ ಯಾವ ರೀತಿ ಏನು ಈ ತೂಕದ ಹೆಸರಿನಲ್ಲಿ ಮತ್ತೆ ಫೀಲ್ಡ್ ಲೆವೆಲ್ ಇದೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ಚಿಟ್ ಬೈ ಫೀಲ್ಡ್ ಆಫೀಸರ್ಸ್ ಏನಿರ್ತಾರೆ ಅವ್ರು ಆಕ್ಚುಲಿ ಶುಗರ್ ಫ್ಯಾಕ್ಟರಿ ಏರಿಯಾದಲ್ಲಿ ಯಾರ್ಯಾರು ರೈತರು ಎಷ್ಟೆಷ್ಟು ಕಬ್ಬು ಬೆಳೆದಿದ್ದಾರೆ, ಎಷ್ಟು ಏರಿಯಾ ಬರುತ್ತೆ, ಅಂದಾಜು ಎಷ್ಟು ಕಬ್ಬು ಈ ಸಾರಿ ನಮ್ಮ ಫ್ಯಾಕ್ಟ್ರಿಗೆ ಬರುತ್ತೆ, ಎಷ್ಟು ನುರಿತ ಏನು ಕಬ್ಬು ನುರಿಸೋದಾಗುತ್ತೆ ಅನ್ನುವಂಥ ಒಂದು ಇದರಲ್ಲಿ ರೈತರು ಎಲ್ಲೆಲ್ಲಿ ಬೆಳೆದಿದ್ದಾರೆ, ಯಾಕಂದ್ರೆ ನಾಳೆ ಕಟ್ ಮಾಡೋ ಗ್ಯಾಂಗ್ಸ್ಗಳು ಬರ್ತಿರ್ತವೆ, ಟ್ರಾನ್ಸ್ಪೋರ್ಟೇಷನ್ಸ್ ಬರ್ತಾ ಇರುತ್ತೆ, ಇವೆಲ್ಲ ವಿಚಾರಗಳಲ್ಲಿ ಆ್ಯಪ್ಗಳನ್ನ ಕ್ರಿಯೇಟ್ ಮಾಡಿರ್ತಾರೆ. ಎಂತ ಅವರು ಬೆಳೆ ಹಾಕಿದ್ರು,
ಎಂದ ಅದು ಕಟಾವಿಗೆ ಬರುತ್ತೆ, 12 ತಿಂಗಳಾಯ್ತು, 11 ತಿಂಗಳಾಯ್ತು, 13 ತಿಂಗಳಾಯ್ತು, ಆ ಕಟಾವಿಗೆ ಬಂದಂಗೆಲ್ಲ ಈ ಗ್ಯಾಂಗ್ಸ್ ಅನ್ನ ಕಳಿಸಿ ಕಟಾವ್ ಮಾಡುವಂತದ್ದು ವ್ಯವಸ್ಥೆ ಇರುತ್ತೆ. ಅಲ್ಲಿ ಬೆಳೆದೇ ಇರುವಂತಹ ರೈತರ ಹೆಸರಲ್ಲಿ ಕಬ್ಬು ಬೆಳೆದಿದ್ದಾರೆ ಅಂತೇಳಿ ಫೇಕ್ ಐಡಿಗಳನ್ನ ಅಂದ್ರೆ ಕೋಡನ್ನ ಕ್ರಿಯೇಟ್ ಮಾಡಿಬಿಟ್ಟು ನಾಳೆ ಇವರು ವರ್ಕಿಂಗ್ ಶಿಫ್ಟ್ ಅಲ್ಲಿ ಆ ರೈತ ಬಂದು ಕಬ್ಬನ್ನ ಹಾಕದ ಅಂತಂತ ಹೇಳಿ ಟ್ರ್ಯಾಕ್ಟರ್ ಬಂದಿರಲ್ಲ, ರೈತ ಬಂದಿರಲ್ಲ, ಕಬ್ಬನು ಬಂದಿರಲ್ಲ, ಸೊ ಬಂದು ಫ್ಯಾಕ್ಟರಿಗೆ ಬಿದ್ದಿದೆ ಅಂತಂತ ಹೇಳಿ ತೋರಿಸ್ತಾರೆ. ಈ ರೀತಿ ಫೇಕ್ ಬಿಲ್ಗಳನ್ನ ಜನರೇಟ್ ಮಾಡ್ತಾರೆ. ಕಬ್ಬು ಬಂದು ಬೀಳದೇ ಇದ್ರು ಕೂಡ ಕಬ್ಬು ಬಂದಿದೆ ಅಂತಂದ್ರೆ ಶುಗರ್ ಫ್ಯಾಕ್ಟರಿ ಹೇಳಿದಾಗ ಅವ್ರದ್ದು ಇಳುವರಿನೂ ಕೂಡ ವಾರ್ಷಿಕ ಇಳುವರಿ ಕೃಷ್ಣಾ ಬೆಲ್ಟ್ ಅಲ್ಲಿ ಸುಮಾರು ಇಳುವರಿ 11ರಿಂದ 13ವರೆಗೂ ಇದೆ. ನಾವು ನಿಪ್ಪಾಣಿ ಹತ್ರ ಇಲ್ಲಿ ಏನು ಬಿಜಾಪುರವರೆಗೂ ಕೂಡ ಚೆಕ್ ಮಾಡಿದಾಗ ವೇರಿಯೇಷನ್ ಇರುತ್ತೆ. ಐ ಥಿಂಕ್ ಇತ್ತೀಚೆಗೆ ಅದು ನಂದಿ ಶುಗರ್ ಫ್ಯಾಕ್ಟರಿಯಲ್ಲಿ ಯಾಕೆ ಇಳುವರಿ ಕಡಿಮೆ ಆಗಿದೆ, ಯಾಕೆ ಇದು ಪರ್ಸೆಂಟೇಜ್ ಕಡಿಮೆ ಆಗ್ತಾ ಇದೆ ಅಂತ ಅವರು ರಿವಿಸಿಟ್ 2025-26ರಲ್ಲಿ ಅವರು ಆಂತರಿಕವಾಗಿ ಇದನ್ನ ಚೆಕ್ ಮಾಡಿದಾಗ ಸುಮಾರು 17,000 ಮೆಟ್ರಿಕ್ ಟನ್ ಫೇಕ್ ಬಿಲ್ ಕ್ರಿಯೇಟ್ ಆಗಿದೆ. ಯಾಕಂತಂದ್ರೆ ನಿಮಗದು ಇಲ್ಲದನೇ ಆಡಪ್ ಆಗಿರುತ್ತೆ, ಇಳುವರಿ ಆಟೋಮೆಟಿಕ್ಲಿ ಕಡಿಮೆ ಆಗುತ್ತೆ. ಹಾಗಾಗಿ ಅವ್ರು ಇಂಟರ್ನಲಿ ಇದನ್ನು ಆಡಿಟ್ ಮಾಡಿದಾಗ ಇದು ಬೆಳಕಿಗೆ ಬರುತ್ತೆ. ಪೊಲೀಸ್ ಇಲಾಖೆ ಈ ಪ್ರಕರಣವನ್ನ ವಿಶೇಷವಾಗಿ ತೆಗೆದುಕೊಂಡು ನೋಡಿದಾಗ ಇದು ಒಂದೇ ವರ್ಷ ಅಲ್ಲ, ಕಳೆದ 5-6 ವರ್ಷದಲ್ಲಿ ಈ ರೀತಿ ತೂಕದಲ್ಲಿ ಏನು ಈ ವ್ಯಕ್ತಿಗಳು ಮೋಸ ಮಾಡಿ ಫ್ಯಾಕ್ಟ್ರಿಗೆ ಮೋಸ ಮಾಡಿದ್ರು ಅನ್ನೋದು ಕೂಡ ಗೊತ್ತಾಗುತ್ತೆ. ಸೊ ಹಾಗಾಗಿ ಈ ಕೆಲಸವನ್ನು ಮಾಡಿದಂಥ ಎಲ್ಲ ಪೊಲೀಸ್ ತಂಡ, ನಮ್ಮ ಅಡಿಷನಲ್ SP, DSP, CPI, PSI ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಕೂಡ ನಾನು ವೈಯಕ್ತಿಕವಾಗಿ ಮತ್ತು ಪೊಲೀಸ್ ಇಲಾಖೆ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಸೊ ಇದು ಕೋಆಪರೇಟಿವ್ ಸೊಸೈಟಿ ಅಂತಂತಂದ್ರೆ ಇದು ರೈತರದ ಶುಗರ್ ಫ್ಯಾಕ್ಟ್ರಿ. ಹಾಗಾಗಿ ಇದು ರೈತರಿಗೆ ಇನ್ ಜನರಲ್ ಸಾರ್ವಜನಿಕರಿಗೆ ರೈತರಿಗೆ ಲಾಸ್ ಆದಂಗೆ ಆಗಿರುತ್ತೆ. ಆ ಹಿನ್ನೆಲೆಯಲ್ಲಿ ಇವತ್ತು ಇಷ್ಟೊಂದು ಪ್ರಮಾಣದಲ್ಲಿ ದುಡ್ಡನ್ನು ಮರಳಿಸುವಲ್ಲಿ ನಮ್ಮ ತನಿಖಾ ತಂಡ ಸಫಲವಾಗಿದೆ. ಸೊ ಐ ಹಾರ್ಟ್ಲಿ ಕಂಗ್ರಾಚುಲೇಟ್ ದೆಮ್ ಆನ್ ಬಿಹಾಫ್ ಆಫ್ ಮೈ ಡಿಪಾರ್ಟ್ಮೆಂಟ್. ಥ್ಯಾಂಕ್ ಯು. ಸರ್, ಅದಕ್ಕೆ ಎಷ್ಟು ತೂಕ ಆಯ್ತು ಮತ್ತು ಕಾರ್ಖಾನೆಯಲ್ಲಿ ಎಷ್ಟು ಮಾಲ್ ಬದಲಾಗೋದು ಅದೆಲ್ಲ ಲೆಕ್ಕಾಚಾರ ಮಾಡ್ತಿದ್ರು. ಅದನ್ನ ಅದೇ 2025-26ರಲ್ಲಿ ಅವರು ಇಂಟರ್ನಲ್ಲಿ ಇದನ್ನ ಚೆಕ್ ಮಾಡಿದಾಗ ಇವ್ರು ಇದು ನಡ್ಕೊಂಡು ಬಂದ್ಬಿಟ್ಟಿದೆ, ಅದು ಗೊತ್ತಾಗಿಲ್ಲ, ಯಾರಿಗೂ ಗೊತ್ತಾಗಿಲ್ಲ. ಈ ದರೆಪ್ಪ ಅಂತ ಈಗ ಏನು ಅಕ್ಯೂಸ್ಡ್ ಇದ್ದಾನೆ ಇವನಿಗೆ ಗೊತ್ತಾದಾಗ ಹಳೆ ಆರೋಪಿ ಆದಂತ ಏಟು ಆರೋಪಿ ಇದಲ್ಲ ಅವನ ಜೊತೆಗೆ ಶಾಮಿಲ್ ಆಗ್ತಾನೆ, ನಿನಗೂ ಕೂಡ ಕೊಡ್ತೀವಿ ಅಂತ ಯಾರಿಗೆ ಗೊತ್ತಾಗುತ್ತೆ ಅವನ್ನೇ ಪಾರ್ಟ್ನರ್ ಮಾಡ್ಕೊಂಡ್ಬಿಡ್ತಾರೆ ಅವಾಗ, ಅವನು ಕೂಡ ಅದನ್ನೇ ಮಾಡ್ತಾನೆ. ಸೊ ಆ ಟೈಮಲ್ಲಿ ಆ ಶಿಫ್ಟಲ್ಲಿ ಇವರೇ ಇರ್ತಾರೆ, ಆ ಡೌಟ್ ಫ್ಯಾಕ್ಟ್ರಿಗೆ ಬಂದಿಲ್ಲ ಮುಂಚೆ. ಸೊ ಯಾವಾಗ ಇದು 2025-26ರಲ್ಲಿ ಇದು ಗೊತ್ತಾಗುತ್ತೆ, ಇದು ಈ ರೀತಿ ನಮ್ದು ಇಳುವರಿ ಯಾಕೆ ಕಡಿಮೆ ಆಗ್ತಾ ಇದೆ, ಏನಾಗ್ತಾ ಇದೆ ಅಂತ ಚೆಕ್ ಮಾಡಿದಾಗ ಇವ್ರು ಈ ರೀತಿ ಶುಗರ್ ಫ್ಯಾಕ್ಟ್ರಿಗೆ ಬರದೇ ಇರುವಂತ ಕಬ್ಬು ಬಂದಿದೆ ಅಂತಂತ ಹೇಳಿ ಏನು ಬಿಲ್ ಜನರೇಟ್ ಮಾಡಿ ದುಡ್ಡನ್ನ ಟ್ರಾನ್ಸ್ಫರ್ ಮಾಡಿದ್ ಗೊತ್ತಾಗುತ್ತೆ. ಅವ್ರಿಗೆ 25-26 ಗೊತ್ತಾಗುತ್ತೆ. ಪೊಲೀಸ್ ಇಲಾಖೆ ತನಿಖೆಗೆ ಇಳಿದಾದ್ಮೇಲೆ ಅದು ಒಂದೇ ವರ್ಷ ಅಲ್ಲ, ಹಳೆಯದನ್ನೆಲ್ಲ ಅಕೌಂಟ್ಸ್ಗಳನ್ನ ಚೆಕ್ ಮಾಡ್ತಾರೆ, ಎಷ್ಟು ಬಂದಿದೆ, ಎಷ್ಟು ಹೋಗಿದೆ, ಏನು ಹೋಗಿದೆ, ಈ ಆರೋಪಿಗಳನ್ನ ಹಿಡಿದು ಅವರು ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ಗಳು ಏನಾಗಿದೆ ಏನಿಲ್ಲ ಅಂತ ಪತ್ತೆ ಮಾಡಿದಾಗ ಓವರ್ ಎ ಪೀರಿಯಡ್ ಆಫ್ 6 years 93 ಬ್ಯಾಂಕ್ ಅಕೌಂಟ್ಸ್ಗಳಿಗೆ ಈ ಪ್ರಮುಖ 8 ಜನ ಆರೋಪಿಗಳು ಇವರು ತೆಳಗಡೆ ಕೊಟ್ಟಿರ್ತಾರೆ ಇವನ್ನೆಲ್ಲ ಅಕೌಂಟ್ಗಳನ್ನ. ಇವರು 26 ಜನ, 8 ಜನ, 12 ಜನ ಅವರವ್ರದೇ ಆದಂಥ ಒಂದು ಇದನ್ನ ಮಾಡಿಕೊಂಡು ಈ ಅಕೌಂಟ್ಸ್ಗಳನ್ನ ಕೊಟ್ಟು ಇವ್ರು ರೈತರು ಅಂತಂತೇಳಿ ಇವ್ರು ಶುಗರ್ನ ಬೆಳೆದಿದ್ದಾರೆ ಅಂತಂತೇಳಿ ಇವ್ರ ಹೆಸರಲ್ಲಿ ID ಕ್ರಿಯೇಟ್ ಆಗಿರುತ್ತೆ. ಸೊ ID ಕ್ರಿಯೇಟ್ ಆದ್ಮೇಲೆ ಶುಗರ್ ಫ್ಯಾಕ್ಟ್ರಿ ಅನ್ಸುತ್ತೆ ರೈತ ID ಬೆಳೆದಿದ್ದಾನೆ, ಸೊ ಅದು ಏನೋ ಫ್ಯಾಕ್ಟ್ರಿಗೆ ಬಂದಿದೆ, ಆಟೋಮೆಟಿಕ್ಲಿ ಅಲ್ಲಿ ಕೋಡ್ ಮೆಟ್ಟು ಆಯ್ತು ನಮ್ಮ ಫ್ಯಾಕ್ಟ್ರಿಗೆ ಒಂದು ಕಪ್ಪು ಕೊಡ್ತಾನೆ ಅನ್ನೋದು ಗೊತ್ತಾಗ್ಬಿಟ್ಟು ಅವರು ಎಕ್ಸೆಪ್ಟ್ ಆಗಿರುತ್ತೆ. ಸೊ ಯಾವಾಗ ಗೊತ್ತಾಗಿರುತ್ತೆ, ಅವ್ನು ಆಲ್ರೆಡಿ ಒಂದು ID ಜನರೇಟ್ ಆಗಿಲ್ಲ, ಫೀಲ್ಡ್ ಅಲ್ಲಿ ಒಂದು ಹೊಲ ಇದ್ದು ಏನು ಅಲ್ಲಿ ಕಬ್ಬು ಬೆಳೆದಿಲ್ಲ ಅಥವಾ ಅನ್ಎಕ್ಸ್ಪೆಕ್ಟೆಡ್ ಯಾರೋ ಕಬ್ಬು ಕೊಡಕ್ ಬಂದಿದ್ದಾರೆ ಅಂತಂದ್ರೆ ಅದು ಡೌಟ್ಫುಲ್ ಬರುತ್ತೆ. ಬಟ್ ಫ್ರಮ್ ದ ಗ್ರೌಂಡ್ ಲೆವೆಲ್ ಓನ್ಲಿ ದೇ ಹ್ಯಾವ್ ಕ್ರಿಯೇಟೆಡ್ ಎವ್ರಿಥಿಂಗ್ ಎಕ್ಸಿಸ್ಟಿಂಗ್ ಅನ್ನಂಗ. ಹಾಗಾಗಿ ಅದು ಶುಗರ್ ಫ್ಯಾಕ್ಟರಿ ಅವರು ಕೂಡ ಅವಾಗ ಗಮನಕ್ಕೆ ಬಂದಿಲ್ಲ. ಯಾವಾಗ ಇಳುವರಿ ಪರ್ಸೆಂಟೇಜ್ ಕಡಿಮೆ ಆಗುತ್ತೆ ಅವಾಗ ಅವರಿಗೆ ಇದು ಗಮನಕ್ಕೆ ಈಸಿಯಾಗಿ ಶುಗರ್ ಫ್ಯಾಕ್ಟರಿಗೂ ಕ್ಲೀನ್ ಚಿಟ್ ಕೊಡಕ್ಕೆ ಆಗೋದಿಲ್ಲ. 5 ವರ್ಷ ತನಕ ಇಷ್ಟು ಕೋಟ್ಯಾಂತರ ರೂಪಾಯಿ ಟ್ರಾನ್ಸಾಕ್ಷನ್ ಆಗೈತೆ ಅಂದ್ರೆ ವಾಟ್ ವಾರ್ ದೇ ಡೂಯಿಂಗ್, ಅವ್ರು ಎಷ್ಟು ಇರೆಸ್ಪಾನ್ಸಿಬಲ್, ಈ ಬೇಜವಾಬ್ದಾರಿ ಅಂದ್ರೆ ಒಂದು ಆಡಿಟಿಂಗ್ ಆಗ್ತೈತಿ, ಎನಿವಲ್ ಆಡಿಟಿಂಗ್ ಆಗ್ತೈತಿ, ಎಷ್ಟು ಟನ್ ಬಂತು, ಎಷ್ಟು ನುರಿತು, ಎಷ್ಟು ಟ್ರಾನ್ಸಾಕ್ಷನ್ ಆಯ್ತು ಅಂತೇಳಿ ಇಟ್ಸ್ ಕಂಪ್ಲೀಟ್ ಟ್ರಾನ್ಸ್ಪರೆನ್ಸಿ ಇರ್ತೈತಿ. 10 ಕೋಟಿವರೆಗೆ ಇವರು ಟ್ರಾನ್ಸಾಕ್ಷನ್ ಮಾಡಕ್ಕೆ 5 ವರ್ಷ ಸುಮ್ ಕೂತ್ರೆ ದಟ್ ಮೀನ್ಸ್ ದೇ ಆರ್ ಡೂಯಿಂಗ್ ಇಟ್ ವೆರಿ ಇರ್ರೆಸ್ಪಾನ್ಸಿಬಲಿ. ಜವಾಬ್ದಾರಿತನ ಅವರು ಕೆಲಸ ಮಾಡಿದ್ರು. ಯು ಕೆನಾಟ್ ಗಿವ್ ದಮ್ ಎ ಸೋ ನೀವು ಒಂದ್ಸರಿ ಕಂಪ್ಲೇಂಟ್ ಮಾಡಿದ್ರೆ ಆಗುದಿಲ್ಲ. ದೇರ್ ಹ್ಯಾಸ್ ಟು ಬಿ ಸಮ್ ಪೀಪಲ್ ಹೂ ಆರ್ ಇನ್ವಾಲ್ವ್ ಇನ್ ಡೂಯಿಂಗ್ ಇಟ್ ಸೋ ಇರ್ರೆಸ್ಪಾನ್ಸಿಬಲ್. ಬೇಜವಾಬ್ದಾರಿ ಕೆಲಸ ಮಾಡ್ತಿರ್ಬೋದಲ್ಲ, 5 ವರ್ಷ ಹೆಂಗ್ ಕೊಡ್ತಾರೆ ಅವರು? ತಮ್ಮ ಆರೋಪಗಳನ್ನ ನಾನು ಅಕ್ಸೆಪ್ಟ್ ಮಾಡ್ತೀನಿ, ಬಟ್ ಅದು ಆರೋಪ ಆಗಿ ಉಳಿಬಾರ್ದು. ಇಲ್ಲಿ ತನಿಖೆಯನ್ನ ಕೈಗೊಂಡಾಗ ಹೌದಾ, ಆರೋಪಿಗಳು ಯಾರಿದ್ದಾರೆ, ಆಪರೇಟರ್ಸ್ ಯಾರಿದ್ದಾರೆ, ಹೌದಾ, ಈಗ ನಮಗೆ ಕಂಡು ಬಂದಿರೋದು
ಎಷ್ಟು ಮೋಸ ಆಗಿದೆ, ಅದರಲ್ಲಿ ಎಷ್ಟು ರಿಕವರಿ ಆಗಿದೆ ಕಂಡು ಬಂದಿರೋ ಆಧಾರದ ಮೇಲೆ, ಹೌದಾ, ಯಾರು ಕೂಡ ಇಲ್ಲಿ ಮೆಜಾರಿಟಿ ಆಫ್ ದೆಮ್ ಆರ್ ನಾಟ್ ಲೋಕಲ್ಸ್, ಹೌದಾ, ಹೊರಗಡೆಯವರೇ ಇದ್ದಾರೆ. ಇದರಲ್ಲಿ ಲೋಕಲು ಕೂಡ ಎವನ್ ದಿಸ್ ದರಕಲ್ ನಾವು ಯಾವ ಪ್ಲೇಸ್ ಬಾಗಲಕೋಟು, ಉಳಿದಂಥ 6 ಜನ ಆರೋಪಿತರು ರಾಯಬಾಗ ಮತ್ತೆ ಕಾಗವಾಡದವರು ಇದ್ದಾರೆ, ಹೌದಾ. ಇವರೆಲ್ಲ ಅದರಲ್ಲಿ ಒಬ್ಬನು ಇವ್ರ ಪರವಾಗಿ ಮೊದಲು ಎಂಟ್ರಿ ಆಗ್ತಾನೆ. ಯಾರು ಎರಡನೇ ಆರೋಪಿ ವೀರಪ್ಪ ಗಾಡ್ದರ್ ಅನ್ನೋನು ರಬಕವಿ ಹತ್ರ, ಅವನು ರಬಕವಿ ತಾಲೂಕು ಯರಗಟ್ಟಿ ಹತ್ರ ಎಂಟರ್ ಆಗ್ತಾನೆ. ಈಗ ಯಾರಾದರೂ ಒಳಗಡೆಯವರೇ ಅದನ್ನು ತಗೊಂಡಿದ್ರೆ ಮಾಡಿದ್ರೆ ಆ ದುಡ್ಡು ಅವ್ರಿಗೆ ಹೋಗಿರ್ಬೇಕಾಗಿತ್ತು. ದುಡ್ಡು ಯಾವುದೇ ರೀತಿ ಅಂತ ಅವ್ರಿಗೆ ಹೋಗಿಲ್ಲ. ಸೊ ಅವ್ರಿಗೆ ಹೋಗಿದ್ರೆ ಮಾಡಿದ್ರೆ ಅದು ಬೇರೆ. ಸೊ ಹೋದಂತ ದುಡ್ಡು ಕಂಪ್ಲೀಟ್ಲಿ ಇವ್ರ ಹತ್ರನೇ ಇದೆ. ದುಡ್ಡು ಈ fake account ಇದು ಬಂತಲ್ಲ ಸರ್, ಕಬ್ಬಂತೂ ಬಂತಲ್ಲ, ಅಕೌಂಟೆಂಟ್ ಏನ್ ಮಾಡಾಕ್ತದೆ, ಇಷ್ಟು ದುಡ್ಡು ವೆನ್ ದೇ ಶೋಯಿಂಗ್ ದ ಅಕೌಂಟ್ ಇಷ್ಟು ನಮ್ಮಲ್ಲಿ ಬಂದೈತೆ ಅಂದ್ರೆ ಅಷ್ಟು ಅಮೌಂಟ್ ದುಡ್ಡು ಹೋಯ್ತಂದ್ರೆ ದುಡ್ಡು ಎಲ್ಲಿ ಹೋಯ್ತು, ಆಮೇಲೆ ವಾದ್ಯತೆ ಕೀಪ್ ಫಾರ್ 5 years. ಅಲ್ಲ ಅದು 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 ಅದಕ್ಕೆ ಫ್ಯಾಕ್ಟರಿ ಅವ್ರು ನಿಮ್ಗೆ ಉತ್ತರ ಕೊಡ್ತಾರೆ. ಫ್ಯಾಕ್ಟರಿ ಅವರು ಕೂಡ ಇಲ್ಲಿ ಬಂದಿದ್ದಾರೆ. ಸೊ ಫ್ಯಾಕ್ಟರಿ ಅವರು ಅದಕ್ಕೆ ಉತ್ತರ ಕೊಡ್ತಾರೆ. ನಮ್ಮ ತನಿಖೆಯಲ್ಲಿ ನೀವು ಕೇಳುವಂತ ಪ್ರಶ್ನೆ ಆದ್ರೆ ಆ ಏಂಗಲ್ದಲ್ಲಿ ಯಾವುದೇ ರೀತಿಯಾದಂತಹ ಒಂದು ತನಿಖಾ ಅಂಶ ಕಂಡು ಬಂದಿಲ್ಲ. ತಾವು ಹೇಳಿರುವಂತ ಪ್ರಶ್ನೆಗೆ, ತಾವು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಅವರು ಕೂಡ ಶುಗರ್ ಫ್ಯಾಕ್ಟರಿ ಅವರು ಇದ್ದಾರೆ. ದೇ ವಿಲ್ ಆನ್ಸರ್ ಯು ದಟ್. ಸರ್, ಈಗ 93 ಅಕೌಂಟ್ ಇತ್ತಲ್ಲ, ಅಷ್ಟು ಅವ್ರದ್ದೇನೋ ಅಥವಾ ಬೇರೆ? ಅವ್ರು ಬೇರೆ ಬೇರೆ. ಇವರು ಅವ್ರಿಗೆ ಇನ್ನೋಸೆಂಟ್, ಕೆಲವೊಂದಿಷ್ಟು ಜನ ಇನ್ನೋಸೆಂಟ್ ಇದ್ದಾರೆ ಅದರಲ್ಲಿ 93 ಅಕೌಂಟ್ಸ್ಗಳಲ್ಲಿ. ಕೆಲವೊಂದಿಷ್ಟು ಜನ 8 ಜನದ ಅಕೌಂಟ್ ತೊಗೊಂಡ್ಬರ್ತಾನೆ. ಅದ್ರಲ್ಲಿ ಕೆಲವೊಂದು ಜನ ಆಕ್ಚುಲಿ ಶುಗರ್ ಬೆಳೆದವರು ಇದ್ದಾರೆ. ನಂದು 10 ಎಕರೆ ಇರುತ್ತೆ, ನಾ 20 ಎಕರೆ ಅಂತ ತೋರಿಸ್ಕೊತೀನಿ, ಯಾರಿಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಇದ್ರ ಕೆಳಗಡೆ ಒಟ್ಟು 93 ಅಕೌಂಟ್ಸ್ಗಳಲ್ಲಿ ಯಾರ್ಯಾರು ಎಷ್ಟೆಷ್ಟು ಜನ ತೊಗೊಂಬಂದಿದ್ದಾರೆ ಅನ್ನೋ ಡೀಟೇಲ್ಸ್ ಇದೆ ನಮ್ಮ ಹತ್ರ. ಅದರಲ್ಲಿ ಕೆಲವೊಂದಿಷ್ಟು ಜನ ಅವರ ಏನಿಗೆ ಅಕ್ಯೂಸ್ ಇದ್ದಾರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಹೆಸರಲ್ಲಿನೇ ಕ್ರಿಯೇಟ್ ಮಾಡಿದ್ದಾರೆ. ಸೊ ದ್ಯಾಟ್ ಇಟ್ ಇಸ್ ಸಿಸ್ಟಮೆಟಿಕ್ ಆಗಿ ಅವ್ರವ್ರ ಅಕೌಂಟ್ಗಳಿಗೆ ದುಡ್ಡು ಹೋದ್ಮೇಲೆ ಅದನ್ನು ವಾಪಸ್ ಅವರು ತೆಗೆದುಕೊಳ್ಳುವಂಥ ಪ್ರಕ್ರಿಯೆಯನ್ನು ಕೂಡ ಮಾಡಿದ್ದಾರೆ. ಅದರಲ್ಲಿ ತನಿಖೆ ಇನ್ನೂ ಮುಗಿದಿಲ್ಲ. ತನಿಖೆ ಇನ್ನೂ ಆಲ್ಮೋಸ್ಟ್ 90% ಬಂದಿದೆ, ಇನ್ನೂ ಕೂಡ 10% ಇದೆ. ಇದರಲ್ಲಿ ಏನು 93 ಅಕೌಂಟ್ಸ್ಗಳಲ್ಲಿ ಏನಿದಾವೆ ಅದರಲ್ಲಿ ಇನ್ನೋಸೆಂಟ್ ಯಾರಾಗ್ತಾರೆ, ಅವರು ವಿಟ್ನೆಸ್ಗಳಾಗ್ತಾರೆ. ಯಾರು ಇದರಲ್ಲಿ ವಿಲ್ಫುಲ್ ಇನ್ವಾಲ್ವ್ಮೆಂಟ್ ಇದೆ, ದೇ ಬಿಕಮ್ಸ್ ಅಕ್ಯೂಸ್ಡ್. ಸ್ಟಿಲ್ ದ ಮ್ಯಾಟರ್ ಇಸ್ ಅಂಡರ್ ಇನ್ವೆಸ್ಟಿಗೇಷನ್, ಬಟ್ ನಿಯರ್ಲಿ 93% ರಿಕವರಿ ಇಸ್ ಡನ್. ದ ರಿಮೈನಿಂಗ್ 7% ಇದೆ, ದಟ್ ವಿಲ್ ಬಿ ಡನ್ ಇನ್ ಓವರ್ ಪೀರಿಯಡ್ ಆಫ್ ಟೈಮ್. ಸರ್, ಇದನ್ನ ಒಂದು ಎಕ್ಸಾಂಪಲ್ ಆಗಿ ತಗೊಂಡ್ರೆ